ವಾರ್ತೆಗಳ ಪ್ರಾಯೋಜಕರು ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. SR Garments classic collections for kids, women and men beside vegetable market, cloth bazaar, Raichur. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತೀನ್ಕಂದಿಲಿಂದ ಅಶೋಕ್ ಡಿಪೋವರೆಗಿನ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. ಮನೆ ಕಳೆದುಕೊಂಡವರಿಗೆ ಮನೆ ನೀಡುವ ಭರವಸೆ. ತೀನ್ಕಂದಿಲ್ ಅಶೋಕ್ ಡಿಪೋ ರಸ್ತೆಗೆ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಭೂಮಿ ಪೂಜೆ. ಅನ್ನದಾನ ಮಹಾದಾನ, ಬಸನಗೌಡ ರಗಲ್. ರಮೇಶ್ ಯಾದವ್ ಅವರಿಂದ ಕುಷ್ಠರೋಗಿ ಕಾಲೋನಿ ನಿವಾಸಿಗಳಿಗೆ ಆಹಾರ ಕಿಟ್ ವಿತರಣೆ. ಬಡ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಕಾರ್ಯ ಶ್ಲಾಘನೀಯ, ರವಿ ಬೋಸರಾಜ್. ಆರ್ಯವೈಶ್ಯ ಸಮಾಜದಿಂದ ಆಶಾ ಕಾರ್ಯಕರ್ತೆಯರಿಗೆ ಆಹಾರ ಕಿಟ್ ವಿತರಣೆ. ಆಶಾ ಕಾರ್ಯಕರ್ತೆಯರಿಗೆ ಮನೆ ನಿರ್ಮಿಸುವುದಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಭರವಸೆ. ಜಿಲ್ಲೆಯಲ್ಲಿ ಕೊರೋನಾ ಇಳಿಕೆ, 119 ಜನರಲ್ಲಿ ಕೊರೋನಾ ಸೋಂಕು. ಪಂಡಿತ್ ತಾರಾನಾಥ 130ನೇ ಜಯಂತಿ. ತಾರಾನಾಥರು ಎಲ್ಲರಿಗೂ ಪ್ರೇರಣೆ, ಕೆ ಶಾಂತಪ್ಪ. ಮತ್ತು ನೌಕರ್ ಫೌಂಡೇಶನ್ನಿಂದ 1,000 ಬಿರಿಯಾನಿ ಪ್ಯಾಕೆಟ್ ವಿತರಣೆ. ವಾರ್ತೆಗಳ ವಿವರ. ನಗರದ ತೀನ್ಕಂದಿಲಿಂದ ಅಶೋಕ್ ಡಿಪೋದವರೆಗಿನ ರಸ್ತೆ ಅಗಲೀಕರಣದಲ್ಲಿ ಮನೆಗಳನ್ನು ಕಳೆದುಕೊಂಡ ಬಡವರು ಆತಂಕ ಪಡಬೇಕಿಲ್ಲ. ಅವರಿಗೆ ವಸತಿ ಸಮುಚ್ಚಯದಲ್ಲಿ ಮನೆ ನಿರ್ಮಿಸುವುದಾಗಿ ಪ್ರಯತ್ನಿಸುವುದಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ನಗರದ ತೀನ್ಕಂದಿಲಿಂದ ಅಶೋಕ್ ಡಿಪೋವರೆಗಿನ ರಸ್ತೆ ಅಗಲೀಕರಣದಲ್ಲಿ ಮನೆಗಳನ್ನು ಕಳೆದುಕೊಂಡ ಬಡವರು ಆತಂಕ ಪಡಬೇಕಿಲ್ಲ. ಅವರಿಗೆ ವಸತಿ ಸಮುಚ್ಚಯದಲ್ಲಿ ಮನೆ ನಿರ್ಮಿಸಲು ಪ್ರಯತ್ನಿಸುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ರಸ್ತೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಡಾವಣೆಯ ಜನರು ರಸ್ತೆ ಅಗಲೀಕರಣದಿಂದ ಮನೆ ಇಲ್ಲದಂತಾಗಿರುವುದನ್ನು ಗಮನಕ್ಕೆ ತಂದಾಗ ಆದ್ಯತೆ ಮೇಲೆ ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಿಸಿ ಕೊಡುವುದಾಗಿ ಭರವಸೆ ನೀಡಿದರು. ಅಗಲೀಕರಣಕ್ಕೆ ಸಾರ್ವಜನಿಕರು ಸಹಕರಿಸಬೇಕಿದೆ. ದಿನದಿಂದ ದಿನಕ್ಕೆ ನಗರದ ಜನಸಂಖ್ಯೆ ಹೆಚ್ಚಳವಾಗುತ್ತಿದ್ದು ವಾಹನ ಜನರ ಹೆಚ್ಚಳಕ್ಕೆ ತಕ್ಕಂತೆ ರಸ್ತೆಗಳ ಅಗಲೀಕರಣ ಅನಿವಾರ್ಯವಾಗಿದೆ. ಈಗಾಗಲೇ ನಿಗದಿಯಾಗಿರುವಂತೆ 50 ಅಡಿ ರಸ್ತೆ ಅಗಲೀಕರಣವನ್ನು ನಗರಸಭೆ ಅಧಿಕಾರಿಗಳು ಪೂರ್ಣಗೊಳಿಸಬೇಕು. ರಸ್ತೆ ನಿರ್ಮಾಣದ ಮುನ್ನ ಚರಂಡಿ, ಪಾದಚಾರಿ ರಸ್ತೆ ಹಾಗೂ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರಿಸಿ ಗುಣಮಟ್ಟದ ರಸ್ತೆ ನಿರ್ಮಿಸಲು ಅಧಿಕಾರಿಗಳು ವಿಶೇಷ ಗಮನ ನೀಡಬೇಕೆಂದರು. ಬಡಾವಣೆಯ ಜನರು ಶಾಸಕರಿಗೆ ಸಮಸ್ಯೆಗಳ ಮನವರಿಕೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ನಗರಸಭೆ ಸದಸ್ಯರುಗಳಾದ ನೂರ್ ಪಾಷಾ, ರವೀಂದ್ರ ಜಾಲ್ದಾರ್, ನಗರಸಭೆ ಪೌರಾಯುಕ್ತ ವೆಂಕಟೇಶ್ ಹಾಗೂ ಬಡಾವಣೆಯ ಜನರು ಇದ್ದರು.
ನಗರದ ತೀನ್ಕಂದಿಲಿನಿಂದ ಅಶೋಕ್ ಡಿಪೋದವರೆಗೆ ರಸ್ತೆ ಅಗಲೀಕರಣ ಪೂರ್ಣಗೊಂಡಿದ್ದು, ಸುಂದರ ರಸ್ತೆ ನಿರ್ಮಾಣ ಮಾಡಿ ಚರಂಡಿ, ಪಾದಚಾರ ರಸ್ತೆ, ವಿದ್ಯುತ್ ಕಂಬಗಳ ಸ್ಥಳಾಂತರ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಹೇಳಿದರು. ನಗರದ ತೀನ್ಕಂದಿಲಿನಿಂದ ಅಶೋಕ್ ಡಿಪೋವರೆಗೆ ರಸ್ತೆ ಅಗಲೀಕರಣ ಪೂರ್ಣಗೊಂಡಿದ್ದು, ಸುಂದರ ರಸ್ತೆ ನಿರ್ಮಾಣ ಮಾಡಿ ಚರಂಡಿ, ಪಾದಚಾರ ರಸ್ತೆ, ವಿದ್ಯುತ್ ಕಂಬಗಳ ಸ್ಥಳಾಂತರ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಹೇಳಿದರು. ಅವರು ಇಂದು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವ ತೀನ್ಕಂದಿಲ್ ಅಶೋಕ್ ಡಿಪೋ ರಸ್ತೆ ಅಗಲೀಕರಣ ಕುರಿತಾಗಿ ನಿವಾಸಿಗಳೊಂದಿಗೆ ಸಮಾಲೋಚಿಸಿ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರಲ್ಲಿ ಮನವಿ ಮಾಡಿದಾಗ 50 ಅಡಿ ಅಗಲೀಕರಣಕ್ಕೆ ನಿರ್ಧರಿಸಲಾಗಿದೆ. ಶಾಸಕರು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಶಾಸಕರ ಸಂಕಲ್ಪದಂತೆ ಕಾಮಗಾರಿಯನ್ನು ನಿರ್ವಹಿಸಲಾಗುತ್ತದೆ ಎಂದರು. ರೋಡ್ ವೈಡ್ನಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಕೆಲವು ಏನು ಸಮಸ್ಯೆಗಳಿದ್ದೋ ಎಲ್ಲ ಕೋವಿಡ್ ನಂತರ ಏನಿದೆ ಮಾತಾಡಿ ಅವರೆಲ್ಲರ ಹತ್ರ ಪರಿಹಾರ ಕಂಡುಕೊಂಡಿದ್ವಿ. ಮಾನ್ಯ ಜನಪ್ರಿಯ ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಈ ಭಾಗದ ಮತ್ತೋರ್ವ ನಗರಸಭೆಯ ಗೌರವಾನ್ವಿತ ಸದಸ್ಯರು ನೂರ್ ಪಾಷಾ ಅವರು, ಅದೇ ರೀತಿಯಾಗಿ ಇನ್ನೊಬ್ಬ BJPಯ ಪ್ರಮುಖರು, ಮುಖಂಡರು ಹಾಗೂ ಆತ್ಮೀಯರು ಸನ್ಮಾನ್ಯ ಶ್ರೀ ರವೀಂದ್ರ ಜಲ್ದಾರ್ಜಿ ಅವರು, ನಾವೆಲ್ಲ ಏನಿದೆ ಎಲ್ಲ ಇಲ್ಲಿ ಕಾಂಪ್ಲೆಕ್ಸ್ ಓನರ್ಸ್ ಹತ್ರ ಮನೆ ಓನರ್ಸ್ ಹತ್ರ ಏನು ಮಾತಾಡಿ ಕೋಆರ್ಡಿನೇಟ್ ಮಾಡಿದ್ವಿ. ಈಗಾಗಲೇ ನಾವು ಹೋಗಿ ಶಾಸಕರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಭಾಳ 55 ಅಂದರೆ ಭಾಳ ಆಗುತ್ತೆ, ತಾವು ಹೆಂಗಾದರೂ ಬಡವರಿದ್ದಾರೆ, ಎಲ್ಲ ಈ ಕೋವಿಡ್ ಕಷ್ಟ ಕಾಲದಲ್ಲಿ ಏನಿದೆ ಎಲ್ಲರಿಗೆ ಅನುಕೂಲ ಆಗೋ ಥರ 50 ಫೀಟ್ಗೆ ತಾವು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತೇಳಿ ಮಾನ್ಯ ಶಾಸಕರ ಹತ್ರ ಕೇಳ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಮಾತಾಡಿ 50 ಫೀಟ್ಗೆ ಇರಲಿ ಅಂಥೇಳಿ ಅವರು ಒಂದು ಭರವಸೆಯನ್ನು ಕೊಟ್ಟ ನಂತರ ಮಾನ್ಯ ರವೀಂದ್ರ ಜಲ್ದಾರ್ ಅಂಕಲ್ ಅವರು, ನಾನು ಮತ್ತು ನಮ್ಮ ಇನ್ನೋರ್ವ ಸದಸ್ಯರು ನೂರ್ ಅಂಕಲ್ ಅವರು ಎಲ್ಲರೂ ಏನಿದೆ ಎಲ್ಲರ ಹತ್ರ ಕೋಆರ್ಡಿನೇಷನ್ ಮಾಡಿ 50 ಫೀಟ್ಗೆ ಭಾಳ ಒಳ್ಳೆ ಸುಂದರವಾದಂಥ ರೋಡು, ಫುಡ್ ಪಾರ್ಕ್, ಅದೇ ಟ್ರೈನ್, ಸ್ಟ್ರೀಟ್ ಲೈಟ್ಸ್, ಆದ ನಂತರ ಪೋಲ್ ಶಿಫ್ಟಿಂಗ್, ಟ್ರಾನ್ಸ್ಫಾರಮ್ ಶಿಫ್ಟಿಂಗ್, ಇದೆಲ್ಲ ಆದ ನಂತರ ರಾಯಚೂರಿಗೆ ಭಾಳ ಮುಖ್ಯವಾದ ರೋಡ್ ಇದು. ಯಾವ ಗಾಡಿಗಳು ಓಡಾಡೋದಿರಲಿ, ಸ್ಕೂಲ್ ಇರಲಿ, ನಮ್ಮ ವ್ಯವಹಾರ ಚಟುವಟಿಕೆಗಳಿರಲಿ, ಏನಾದರೂ ಇರಲಿ, ಒಂದು ಒಳ್ಳೆ ಸುಂದರ ರೋಡ್ ಮಾಡಬೇಕಂತೇಳಿ ನಮ್ಮ ಶಾಸಕರದ್ದು ಒಂದು ಏನು ಸಂಕಲ್ಪ ಇದೆ, ಅದಕ್ಕೆ ಇವತ್ತು ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ನೂರ್ ಪಾಷಾ, ರವೀಂದ್ರ ಜಾಲ್ದಾರ್, ಪೌರಾಯುಕ್ತ ವೆಂಕಟೇಶ್ ಸೇರಿದಂತೆ ಬಡಾವಣೆಯ ಮುಖಂಡರು ಪ್ರಸ್ತುತರಿದ್ದರು. ತಾಲೂಕಿನ ಯರಗೇರ ಕಪನೇಶ್ವರ ಮಠದಿಂದ ಕೋವಿಡ್-19 ರೋಗದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಿರಂತರ ಕೆಲಸ ಮಾಡುತ್ತಿರುವ ಪೊಲೀಸ್ ಹಾಗೂ ನಿರಾಶ್ರಿತರಿಗೆ, ರೋಗಿಗಳ ಅಟೆಂಡರ್ಗಳಿಗೆ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಆಹಾರ, ನೀರು ವಿತರಿಸಿದರು. ತಾಲೂಕಿನ ಯರಗೇರ ಕಪನೇಶ್ವರ ಮಠದಿಂದ ಕೋವಿಡ್-19 ರೋಗದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಿರಂತರ ಕೆಲಸ ಮಾಡುತ್ತಿರುವ ಪೊಲೀಸ್ ಹಾಗೂ ನಿರಾಶ್ರಿತರಿಗೆ, ರೋಗಿಗಳ ಅಟೆಂಡರ್ಗಳಿಗೆ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಆಹಾರ ಕಿಟ್ ವಿತರಿಸಿದರು. ತಾಲೂಕಿನ ಯರಗೇರ ಶ್ರೀ ಕಪನೇಶ್ವರ ಮಠದಿಂದ ಲಾಕ್ಡೌನ್ ಹಿನ್ನೆಲೆಯಲ್ಲಿ 500 ಆಹಾರ ಪೊಟ್ಟಣಗಳ ವಿತರಣೆ ಮಾಡಲಾಯಿತು. ಆಹಾರ ಪೊಟ್ಟಣಗಳ ವಿತರಣೆಗೆ ಚಾಲನೆ ನೀಡಿ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿದರು. ಕೊರೋನಾ ರೋಗದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ರೋಗಿಗಳ ಅಟೆಂಡರ್, ಪೌರ ಕಾರ್ಮಿಕರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ, ಬಡವರಿಗೆ, ನಿರ್ಗತಿಕರಿಗೆ, ಹಸಿದವರಿಗೆ ಅನ್ನ ನೀಡುವುದು ದಾನಗಳಲ್ಲಿಯೇ ಶ್ರೇಷ್ಠ ದಾನವಾಗಿದೆ ಎಂದರು. ನೀರು ಚೆನ್ನಾಗ ಸರ್, ಇಲ್ಲಾಂದ್ರೆ 2-3 ಆಗ್ತಿತ್ತು ಸರ್. ಅದಕ್ಕೆ ಕೇಳಿ 11 ಕಡೆ ಎಲ್ಲ ಕಡೆ ಚಾಲೂ ಮಾಡಿ ನೀವು ಶ್ರಮಗೊಳಿಸ್ರಿ, ಎಲ್ಲಿ ಸಂಚಿಗೆ ಹೋಗಂಗಿಲ್ಲ ನಾವು ಸಂಖ್ಯೆ ಮಾಡ್ಕೊಂಡು
ಈ ಸಂದರ್ಭದಲ್ಲಿ ಕ್ರೈಮ್ ಪಿಎಸ್ಐ ಐ ಶಾಂತಮ್ಮ, ಎಸ್ಎಸ್ ಹಿರೇಮಠ್ ರಾಯಚೂರ್, ಊರಿನ ಮುಖಂಡರಾದ ಜನಾರ್ದನ್ ರೆಡ್ಡಿ, ಫಾರೂಕ್, ಯರಿಗೆರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾರಾಯಣ, ವಿಜಯ್, ಮಹಾದೇವ್, ನಾಗರಾಜ್, ನರಸಿಂಹ, ರಾಕೇಶ್, ತಾಯಪ್ಪ, ನರಸಿಂಹ, ಅರ್ಚಕರಾದ ಜಂಬುನಾಥ್ ಸ್ವಾಮಿ, ಬಸವರಾಜ ಸ್ವಾಮಿ, ಶಂಕರಯ್ಯ ಸ್ವಾಮಿ ಸೇರಿದಂತೆ ಇತರರಿದ್ದರು. ಕೊರೋನಾ ಲಾಕ್ಡೌನ್ನಿಂದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಕಿಸಾನ್ ಸೆಲ್ ಅಧ್ಯಕ್ಷ ಜಿ ರಮೇಶ್ ಯಾದವ್ ಅವರು ಕುಷ್ಠರೋಗಿಗಳ ಕಾಲೋನಿಯ ನಿವಾಸಿಗಳಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆಗೆ ಮುಂದಾಗಿರುವುದು ಶ್ಲಾಘನೀಯ ಕಾರ್ಯವೆಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಅವರು ಹೇಳಿದರು. ಕೊರೋನಾ ಲಾಕ್ಡೌನ್ನಿಂದ ಬಡ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಕಿಸಾನ್ ಸೆಲ್ ಅಧ್ಯಕ್ಷ ಜಿ ರಮೇಶ್ ಯಾದವ್ ಅವರು ಕುಷ್ಠರೋಗಿಗಳ ಕಾಲೋನಿಯ ನಿವಾಸಿಗಳಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆಗೆ ಮುಂದಾಗಿರುವುದು ಶ್ಲಾಘನೀಯ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಹೇಳಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಶನಿವಾರ ಸಂಜೆ ನಗರದ ಕುಷ್ಠರೋಗಿಗಳ ಕಾಲೋನಿಯ ನಿವಾಸಿಗಳಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಿಸಿ ಮಾತನಾಡಿದರು. ಲಾಕ್ಡೌನ್ನಿಂದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಿಸುತ್ತಿರುವುದು ಉತ್ತಮವಾಗಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನದ ಅಂಗವಾಗಿ ನಗರದ ಅನೇಕ ಕಡೆಗಳಲ್ಲಿ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಜಿಲ್ಲೆಯ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಆಹಾರ ಕಿಟ್ ವಿತರಣೆ, ಕೊರೋನಾ ವೈರಸ್ ಜಾಗೃತಿ ಸೇರಿದಂತೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಇವತ್ತು ಕೋವಿಡ್ನಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಕಿಸಾನ್ ಸೆಲ್ ಅಧ್ಯಕ್ಷರಾದ ಶ್ರೀ ರಮೇಶ್ ಯಾದವ್ ಮತ್ತು ಅವರು ಸಂಘಟಕರಿಂದ ಇವತ್ತು ಈ ಒಂದು ಲೆಪ್ರಸ್ ಕಾಲನಿಯಲ್ಲಿ ಏನು ನಿರಾಶ್ರಿತರಿದ್ದಾರೋ ಅವರೆಲ್ಲರಿಗೂ ಏನು ಆಹಾರ ಕಿಟ್ಟನ್ನು ಕೊಟ್ಟು ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಉಪಜೀವನಕ್ಕೆ ಒಂದು ಸಹಾಯಕಾರಿ ಆಗಬೇಕು ಅಂಥೇಳಿ ಅವ್ರು ಮಾಡಿದ್ದಾರೆ. ಇವತ್ತು ನಮ್ಮ ತಂದೆಯವರಾದ ಶ್ರೀ ಎನ್ ಎಸ್ ಬೋಸರಾಜ್ ಅವರ ಒಂದು ಹುಟ್ಟ ದಿವಸ, ಅದರ ಅಂಗವಾಗಿಯೂ ಇವತ್ತು ಎಲ್ಲ ಕಡೆಯೂ ನಾವು ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಎಲ್ಲರೂ ಇಡೀ ಒಂದು ರಾಯಚೂರಲ್ಲಿ ಎಲ್ಲ ಏನು ನಮ್ಮ ಕಾರ್ಯಕರ್ತರು ಇರ್ಬೋದು, ಕಾಂಗ್ರೆಸ್ನ ಮುಖಂಡರು ಇರ್ಬೋದು, ಇಂಥ ಒಂದು ಒಳ್ಳೆ ಕೆಲಸಗಳು ಇವತ್ತು ಮಾಡ್ತಾಯಿದ್ದಾರೆ. ನಾನು ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ರಮೇಶ್ ಯಾದವ್ ಪಾಪ ಭಾಳ ಪ್ರತಿ ವರ್ಷವೂ ಮಾಡ್ತಾರೆ ಅವರು. ಮನೆ ಬರ್ತಿ ಮಕ್ಕಳಿಗೆ ಆಗಿಲ್ಲ లేదా అవునా ఏమే చిన్న ఇదాయిగా ಇಟ್ಟಿದ್ದಾರೆ ಸರ್. ಅವು ಮಳೆ ಬಂದ್ರೆ ಒಳಗೆ ಮಕ್ಕಳಿಗೆ ಜಾಗಿಲ್ಲ. ಅರ್ಧ ಕುಡಿದು ಸುಮ್ಮನೆ ಹಿಂಗೆ ಕುಂದಿರ್ಬೇಕು ಸರ್. ಕಾಡ್ಪಲ್ಲಿ
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಿಸಾನ್ ಸೆಲ್ ಜಿಲ್ಲಾಧ್ಯಕ್ಷ ಹಾಗೂ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಸಂಯೋಜಕ ಜಿ ರಮೇಶ್ ಯಾದವ್, ವೀರೇಶ್ ನಾಯಕ್, ವೀರೇಶ್ ಭೋವಿ, ಕಪ್ಪಲ್ ರಮೇಶ್ ಯಾದವ್, ಹರೀಶ್ ವೀರೇಶ್, ರಾಜು ಯಾದವ್, ಶ್ರೀನು, ಸಿಕೆ ವೀರೇಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Lakshmi Raghavendra Memorial Trust, Lucky Infotech, Institute of Computer Training, Courses, Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCPTC, Diploma in Computer Teacher Training Course, DIFA, Diploma in Computer Financial Accounting, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 94488 11426 83103 14374. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men. Beside Vegetable Market, Cloth Bazaar, Raichur. Mobile 9986267919 9916920786. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೊರೋನಾ ಸಂಕಷ್ಟದಲ್ಲಿ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡು ದೇವರ ಸೇವೆ ಮಾಡುತ್ತಿರುವ ನಗರ ಆಶಯ ಕಾರ್ಯಕರ್ತೆಯರಿಗೆ ವಸತಿ ವ್ಯವಸ್ಥೆ ಮಾಡುವುದಾಗಿ ಶಾಸಕ ಡಾ. ಶಿವರಾಜ್ ಪಾಟೀಲ್ ಅವರು ಭರವಸೆ ನೀಡಿದರು.
ಕೊರೋನಾ ಸಂಕಷ್ಟದಲ್ಲಿ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡು ದೇವರ ಸೇವೆ ಮಾಡುತ್ತಿರುವ ನಗರ ಆಶಾ ಕಾರ್ಯಕರ್ತೆಯರಿಗೆ ವಸತಿ ವ್ಯವಸ್ಥೆ ಮಾಡುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಭರವಸೆ ನೀಡಿದರು. ಅವರು ಇಂದು ಆರ್ಯವೈಶ್ಯ ಸಮಾಜದಿಂದ ಆಯೋಜಿಸಲಾಗಿದ್ದ ಆಶಾ ಕಾರ್ಯಕರ್ತೆಯರಿಗೆ ಕಿಟ್ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಆಶಾ ಕಾರ್ಯಕರ್ತೆಯರು ಸ್ಲಂನಲ್ಲಿದ್ದ ಅಲ್ಲಿಯ ಮನೆ ನಿರ್ಮಿಸುವುದು, ಇಲ್ಲದವರಿಗೆ ಎರ್ಮಲ್ಸ್ ಬಳಿ ನಿರ್ಮಿಸಲಾಗುವುದು, G+ ಮನೆಗಳನ್ನು ನೀಡುವುದಾಗಿ ಭರವಸೆ ನೀಡಿದರು. ಆರ್ಯವೈಶ್ಯ ಸಮಾಜ ಯಾವುದೇ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಮುಂದೆ ಇರುತ್ತದೆ. ಸಮಾಜಮುಖಿ ಕಾರ್ಯಗಳಿಗೆ ಬೆಂಬಲಿಸುತ್ತಾ ಬಂದಿರುವುದು ಮಾದರಿಯ ಕಾರ್ಯವೆಂದರು. ಕೊರೋನಾ ಮೊದಲ ಅಲೆ ಎದುರಾಗಲು 20 ಲೋಡ್ ಅಕ್ಕಿಯನ್ನು ನೀಡಲಾಗಿದೆ. ಲಯನ್ಸ್ ರೈಸ್ ಮಿಲ್, APMC ಸೇರಿದಂತೆ ಎಲ್ಲ ಕಡೆಗಳಲ್ಲಿಯೂ ಆರ್ಯವೈಶ್ಯ ಸಮಾಜದ ಬಾಂಧವರು ತೊಡಗಿಸಿಕೊಂಡು ನೆರವಿಗೆ ಧಾವಿಸುತ್ತಿದ್ದಾರೆ. ಆಶಾ ಕಾರ್ಯಕರ್ತೆಯರಿಗೆ ಆಹಾರ ಕಿಟ್ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವೆಂದರು. ಕೊರೋನಾ ಸೋಂಕು ಇಂದಿಗೆ ನಿಲ್ಲುವುದಿಲ್ಲ. ಇನ್ನೂ 8 ಅಲೆಗಳು ಹರಡುವ ಸಾಧ್ಯತೆಗಳಿವೆ. ಜನರು ಎಚ್ಚರಿಕೆಯಿಂದ ಮಾತ್ರ ತಡೆಯಬೇಕಿದೆ. ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಲು ಜನರನ್ನು ಜಾಗೃತಿಗೊಳಿಸಬೇಕೆಂದರು. ರಾಜ್ಯದಲ್ಲಿ ಯಾಕಂದ್ರೆ ನಾವು ಮೊದಲನೇದಾಗಿ ನಾವು ನೋಡಿದ್ವಿ, ಅನೇಕ ಸಂಘ ಸಂಸ್ಥೆಗಳು, ಅನೇಕ ಬಿಸಿನೆಸ್ ಅಸೋಸಿಯೇಷನ್ ಎಲ್ಲರೂ ತಮ್ಮದೇ ರೀತಿಯ ಸಹಾಯ ಅವತ್ತು ಮಾಡಿದ್ರು. ಮೊದಲನೇ ಅಲೆಯಲ್ಲಿ ಮಾಡಿದ್ರು. ಬಹುಶಃ ತಮ್ಮ ನಂಬಿಕೆಯನ್ನು ಗೊತ್ತಿರಲಿಲ್ಲ. ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ಬಹುಶಃ 90% ಎಲ್ಲ ಆರ್ಯವೈಶ್ಯ ಸಮಾಜದ ಬಾಂಧವ್ಯಗಳು. ಅದರ 15-20 ಲೋಡ್ ರೈಸ್ ಪ್ಯಾಕೆಟ್ಗಳು ಪ್ರತಿಯೊಬ್ಬ ಮನೆಯಲ್ಲಿ ಮುಗಿಸುವಂತ ಕೆಲಸ ಆವತ್ತಿದ್ದಲ್ಲಿ ಮಾಡಿದ್ರು. ಬಹಳ ಸಂತೋಷ. ಲಯನ್ಸ್ ಕ್ಲಬ್ ನಲ್ಲಿ ಯಾವುದೇ ಕಾರ್ಯಕ್ರಮಗಳು ಆರ್ಗನೈಸೇಷನ್ ಇರ್ತದೋ, ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ಕಾರ್ಯಕ್ರಮ ಇರ್ತದೋ, APMC ನಲ್ಲಿ ಯಾವ ಕಾರ್ಯಕ್ರಮ ಡೊನೇಷನ್ ಇರ್ತದೋ, MLA ಮಾಡಿದ್ರು ಇರ್ತದೋ, ಪ್ರತಿಯೊಂದು ಸಮಾಜಮುಖಿ ಕೆಲಸದಲ್ಲಿ ಆರ್ಯವೈಶ್ಯ ಸಮಾಜದವರು ರಾಯಚೂರಿನಲ್ಲಿ ಬಹಳ ಎತ್ತರದ ಸ್ಥಾನಕ್ಕೆ ಹೋಗಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಬಹುಶಃ ಸರ್ಕಾರ ಮಾಡಲಿಲ್ಲ. ನಾನು ಮೊನ್ನೆ ಹೋದಾಗ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಾವೆಲ್ಲ 15-20 MLA ಹೋಗಿದ್ವಿ. ಹೋದಾಗ ನಾವು 5-6 ಪ್ರೋಗ್ರಾಮ್ ಮಾಡ್ಬೇಕು ಸರ್, ಬಹಳ ಅವಶ್ಯಕತೆ ಇದೆ ಅಂದಾಗ ಆಶಾ ಕಾರ್ಯಕರ್ತರು ಒಂದು ಸ್ಟಾಫ್ ನಡೆಸಿ ಎಲ್ಲರೂ ನೋಡಿದ್ರು. ಅದರ ಪ್ರಕಾರ ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬರ ನೇತೃತ್ವದ ಸರ್ಕಾರ ಇವರಿಗೆ 3,000 ರೂಪಾಯಿ ಸಹಾಯಧನ ಮತ್ತು ಕೋವಿಡ್ ಬೋನಸ್ ಅಲವನ್ಸ್ 1,000 ರೂಪಾಯಿ ಈಗಾಗಲೇ ತಮ್ಮ ಬರ್ತಾ ಇದೆ. ಇದಲ್ಲದೆ ಅನೇಕ ರೀತಿಯ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀವಿ ನಾವು. ಆದರೆ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಬಹಳಷ್ಟು ಸಮುದ್ರದಲ್ಲಿ ಎಷ್ಟು ನೀರೋ ಅಷ್ಟು ಹತ್ರ ಶಕ್ತಿಗಳ. ಆದರೆ ಸಮಾಜದವರು ಮಾಡ್ಬೇಕಂದ್ರೆ ಅದಕ್ಕೆ ದೊಡ್ಡತನ ಬೇಕು, ಅದಕ್ಕೆ ದೊಡ್ಡ ಮನಸ್ಸು ಬೇಕು, ದೊಡ್ಡ ಹೃದಯ ಬೇಕು. ಅಂತ ಹೃದಯ ವಿಷಯಕ್ಕೆ ಯಾರಿಗಾದ್ರೆ ಅದು ಹೆಚ್ಚು ಆರ್ಯವೈಶ್ಯ ಸಮಾಜದ ಆಂದೋಲನ. ಇವತ್ತು ನಾನು ಮೊನ್ನೆ ನಮ್ಮ ಸೆಕ್ರೆಟರಿ ಸಾಹೇಬರು ಅಧ್ಯಕ್ಷರು ಫೋನ್ ಮಾಡಿದ್ರು, ಈ ರೀತಿ ಮಾಡ್ತೀವಿ, ನಾವು ಬರಬೇಕು ಅಂತ. ನೀವು ಮಾಡೋದ ಚೆನ್ನಾಗಿ ನಾನು ಬರೋದು, ನೀವು ಯಾವ ಟೈಮ್ ಹೇಳಿದ್ರೆ ಆ ಟೈಮ್ 5 ದಿವಸ ಮೊದಲೇ ಇರ್ತೀನಿ ಅಂತ ಹೇಳಿದ್ರು. ಯಾಕೆಂದ್ರೆ ಇವತ್ತು ಆಶಾ ಕಾರ್ಯಕರ್ತರಂದ್ರೆ ಬಹುಶಃ ಪೇಷಂಟ್ ನ ಫಸ್ಟ್ ಹೋಗಿ ಫೇಸ್ ಮಾಡೋಂಥವ್ರು ಯಾರಾದ್ರೆ ಅದು ಆಶಾ ಪೇಷಂಟ್ ಮುಂದೆ. ಇವತ್ತು ಯಾವ ರೀತಿ ಸಮಸ್ಯೆ ಆಗಿದೆ ಸಮಾಜದಲ್ಲಿ ಅಂದ್ರೆ, ನಮ್ಮ ಮನೆಯಲ್ಲಿ ಯಾರಾದ್ರೂ ತೋರಿಸಿ ಬಂದ್ರೆ ಮೊದಲು ಮನೆ ಬಿಟ್ಟು ಹೋಗಲಿ ಅನ್ನೋ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಆಗಿದೆ. ಇವತ್ತು ಎಲ್ಲ ಭಾವನೆಗಳು, ತಂದೆ ಮಗ, ಅಣ್ಣ ತಮ್ಮ, ಅಣ್ಣ ಅಕ್ಕ, ತಾಯಿ ಮಗ, ಎಲ್ಲ ಸಂಬಂಧಗಳು ಕಳಿಸಿ ಹೋಗ್ತಾವೆ. ನಾವು ಸತ್ರು ನಮ್ಮ ಮಣ್ಣಿಗೆ ಯಾರು ಬರ್ತಾರೋ ಇಲ್ಲ ಆತಂಕ ಎಲ್ಲರನ್ನೂ ಮನೆ ಮಾಡಿದೆ, ಎಲ್ಲ ಸಮಾಜ ಎಲ್ಲರಲ್ಲೂ ಮನೆ ಮಾಡಿದೆ. ಅಂತ ಸಮಯದಲ್ಲಿ ಆಶಾ ಕಾರ್ಯಕರ್ತರು ಔಷಧಿ ಬರಲಿ, ನೆಗಡಿ ಆಗಲಿ, ಕೆಮ್ಮಾಗಲಿ, ಔಷಧ ಬರುವಂಥದ್ದು, ಬದಲಾವಣೆ ಮಾಡೋದು, ಅವ್ರು ತಿಳಿಯುವಂಥದ್ದು ಎಲ್ಲ ಕೆಲಸ ತಾವು ಮಾಡ್ತೀವಿ. ತಾವು ನಿಜವೂ ಈ ಒಂದು ಕಷ್ಟ ಕಾಲದಲ್ಲಿ ತಾವು ಮಾಡ್ತಿರುವಂತ ಕೆಲಸ ಆ ದೇವರಿಗೆ ಸಮಾನವಾದ ಕೆಲಸ. ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಕೊಂಡ ಕೃಷ್ಣಮೂರ್ತಿ ಮಾತನಾಡಿ, ಸಮಾಜದ ಜನರು ಅನೇಕ ಸೇವಾ ಕಾರ್ಯಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಅಗತ್ಯ ಇರುವವರಿಗೆ ಆಹಾರ ಕಿಟ್ಗಳನ್ನು ನೀಡಲಾಗುತ್ತದೆ. ಕೊರೋನಾ ಸೋಂಕು ತಡೆಯಲು ಹಗಲಿರುಳು ಶ್ರಮಿಸುತ್ತಿರುವ ಆಶಾ ಕಾರ್ಯಕರ್ತರಿಗೆ ಆಹಾರ ಕಿಟ್ಗಳನ್ನು ನೀಡಲಾಗುತ್ತಿದೆ. ಸಹಕರಿಸಿ ಎಲ್ಲರಿಗೂ ಅಭಿನಂದಿಸಿದರು. ಸರ್ಕಾರ
ಕಾರ್ಯಕ್ರಮವನ್ನು ಮತ್ತು ನಮಗೆ ಯಶಸ್ವಿಯಾಗಿ ಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹಿತ ನಮ್ಮ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಶಾಕರ್ತರಿಗೆ ನಮ್ಮ ಸಮಾಜದಿಂದ ಅಲ್ಪ ಸೇವೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಒಂದು ಸಂದರ್ಭದಲ್ಲಿ ಕೋರುತ್ತಾರೆ. ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಮಾತನಾಡಿ, ಆರ್ಯವೈಶ್ಯ ಸಮಾಜದ ಅನೇಕರು ಸಮಾಜದ ಸೇವೆಗೆ ಬೆಂಬಲವಾಗಿ ನಿಂತು ಕಾರ್ಯನಿರ್ವಹಿಸುತ್ತಿರುವುದು ಪ್ರೇರಣೆ ನೀಡುವ ಕಾರ್ಯವಾಗಿದೆ. ಕೊರೋನಾ ತಡೆಯಲು ಶ್ರಮಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಆಹಾರ ಕಿಟ್ ನೀಡುತ್ತಿರುವುದು ಪ್ರಶಂಸನೀಯ ಕಾರ್ಯವೆಂದರು. ಒಂದು ಆದಿವಾಸಿ ಸಮಾಜದ ಚಟುವಟಿಕೆಗೆ ತಮ್ಮನ್ನು ಗುರುತಿಸಿ ಆಶಾ ಕಾರ್ಯಕರ್ತರನ್ನು ಗುರುತಿಸಿ ಒಂದು ಆಯ್ಕೆ ಮಾಡಿದ ಮುಖಾಂತರ ತಮಗೆ ಏನು ಸಂತೋಷ ಕೊಡ್ತಾ ಇದ್ದಾರೆ, ಸಂತೋಷ ಪಡಿಸಿದ್ದಾರೆ. ಶ್ರೀಮಂತ ತಾಲೂಕು ರಕ್ತದಾನ ಮಾಡುವ ನಿಟ್ಟಿನಲ್ಲಿ ಆದಿವಾಸಿ ಸಮಾಜ ಇವತ್ತು ಅವರಿಗೆ ವಾಸುದೇವಿ ತಾಯಿಯ ಉಲ್ಲಾಸದಿಂದ ಈ ದಿನ ತಮಗೆ ಒಂದು ರಕ್ತದಾನಕ್ಕೆ ಮುಖಾಂತರ ಅವರ ಸಮಾಜದ ಒಂದು ಬಹಳ ಒಂದು ಉತ್ತಮ ಮೂಲಕ ಅದೇ ರೀತಿಯಾಗಿ ಆಸಕ್ತರಾಗಿ ಬಂದಂತಹ ಎಲ್ಲ ತಾಯಂದಿರಿಗೆ ಮಾನವ ಸೇವೆಯಲ್ಲಿ ದೇವರ ಸೇವೆಯಲ್ಲಿ ಎಲ್ಲ ಕೆಲಸ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ. ಕಾರ್ಯಕ್ರಮದಲ್ಲಿ ಜಗದೀಶ್ ಗುಪ್ತಾ, ಡಾಕ್ಟರ್ ವಿಜಯ, ರವೀಂದ್ರ ಜಾಲ್ದಾರ್, ಕಡಗೋಳು ಆಂಜನೇಯ, ಲಕ್ಷ್ಮೀಪತಿ ಕಾಣದ, ನಗರ ಬಿಜೆಪಿ ಅಧ್ಯಕ್ಷ ಬಿ ಗೋವಿಂದ್, ನಗರಸಭೆ ಸದಸ್ಯ ಇ ಶಶಿರಾಜ್, ಪಿ ಯಲ್ಲಪ್ಪ ಸೇರಿದಂತೆ ಸಮಾಜದ ಪದಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು.
ಜಿಲ್ಲೆಯ 119 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯ 119 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 25, ಸಿಂಧನೂರು 26, ಮಾನ್ವಿ 19, ದೇವದುರ್ಗ 14 ಮತ್ತು ಲಿಂಗಸೂರು 25 ಪ್ರಕರಣಗಳು ವರದಿಯಾಗಿವೆ. 2005 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1886 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 119 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ರಾಜ್ಯದಲ್ಲಿ 10% ಸೋಂಕಿನ ಪ್ರಮಾಣದ ಹೊಂದಿರುವ ಜಿಲ್ಲೆಯಾಗಿದೆ. 9.85% ಸೋಂಕು ಪ್ರಮಾಣ ದಾಖಲಾಗಿದೆ. ಈ ಭಾಗದಲ್ಲಿ ಅಕ್ಷರ ಕ್ರಾಂತಿಯ ಜೊತೆಗೆ ಸ್ವಾತಂತ್ರ್ಯ ಕಿಚ್ಚನ್ನು ಹೊತ್ತಿಸಿದ ಪಂಡಿತ್ ತಾರಾನಾಥ್ ಆದರ್ಶ ನಮ್ಮೆಲ್ಲರಿಗೆ ಪ್ರೇರಣೆಯಾಗಿದೆ ಎಂದು ಹಮ್ದರ್ದ್ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಅಧ್ಯಕ್ಷ ಕೆ. ಶಾಂತಪ್ಪ ಹೇಳಿದರು. ಈ ಭಾಗದಲ್ಲಿ ಅಕ್ಷರ ಕ್ರಾಂತಿಯ ಜೊತೆಗೆ ಸ್ವಾತಂತ್ರ್ಯ ಕಿಚ್ಚನ್ನು ಹೊತ್ತಿಸಿದ ಪಂಡಿತ ತಾರಾನಾಥ ಆದರ್ಶ ನಮ್ಮೆಲ್ಲರಿಗೆ ಪ್ರೇರಣೆಯಾಗಿದೆ ಎಂದು ಹಮ್ದರ್ದ್ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಅಧ್ಯಕ್ಷ ಕೆ. ಶಾಂತಪ್ಪ ಹೇಳಿದರು. ಅವರು ನಗರದ ತಾರಾನಾಥ ಶಿಕ್ಷಣ ಸಂಸ್ಥೆಯ ಹಮ್ದರ್ದ್ ಶಾಲಾ ಕಾಲೇಜು ಆವರಣದಲ್ಲಿ ಪಂಡಿತ್ ತಾರಾನಾಥರ 130ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ತಾರಾನಾಥರು ಕನ್ನಡ ಪ್ರೇಮಿ, ಶಿಕ್ಷಣ ಪ್ರೇಮಿ, ಸಂಗೀತ, ಆಯುರ್ವೇದ, ಸಾಹಿತ್ಯ, ಯೋಗ ಮುಂತಾದ ಕ್ಷೇತ್ರಗಳಲ್ಲಿ ಶ್ರೀಯುತರ ಸಾಧನೆ ಅವಿಸ್ಮರಣೀಯವಾದುದು ಎಂದರು. ಹಮ್ದರ್ದ್ ಶಾಲೆ 1920ರಲ್ಲಿ ಪಂಡಿತ್ ತಾರಾನಾಥರಿಂದ ಸ್ಥಾಪಿತವಾಗಿ ಈ ಭಾಗದಲ್ಲಿ ಅಕ್ಷರ ಕ್ರಾಂತಿಯನ್ನು ಹೊತ್ತಿಸಿದರು. ಮಕ್ಕಳಿಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿದೆ. ಹಾಗೆಯೇ ಈ ಶಾಲೆಯು 2020ರಲ್ಲಿ ಶತಮಾನೋತ್ಸವ ಸಂಭ್ರಮ ಆಚರಣೆಯನ್ನು ಆಚರಿಸಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಸುನಿಲ್ ಭಂಡಾರಿ, ಪ್ರಾಚಾರ್ಯ ಡಾಕ್ಟರ್ ಕಾಶ್ಯಪ ಬುದ್ಧಿ, ಉಪ ಪ್ರಾಚಾರ್ಯ ವೆಂಕಟೇಶ್, ಮುಖ್ಯ ಗುರು ಚಂದ್ರಶೇಖರ್ ಕಲಬುರ್ಗಿ, ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊರೋನಾದಿಂದ ಸಂಕಷ್ಟದಲ್ಲಿರುವ ಜನರಿಗೆ ಸ್ನೂಕರ್ ಫೌಂಡೇಶನ್ನಿಂದ 1,000 ಬಿರಿಯಾನಿ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು. ಕೊರೋನಾದಿಂದ ಸಂಕಷ್ಟದಲ್ಲಿರುವ ಜನರಿಗೆ ಸ್ನೂಕರ್ ಫೌಂಡೇಶನ್ನಿಂದ 1,000 ಬಿರಿಯಾನಿ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು. ಫೌಂಡೇಶನ್ನ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಕೊರೋನಾ 2ನೇ ಅಲೆಯಿಂದ ಅನೇಕರು ಸಂಕಷ್ಟದಲ್ಲಿ ಇದ್ದಾರೆ. ಸೋಂಕಿತರು, ಸಂಬಂಧಿಗಳು, ನಿರ್ಗತಿಕರಿಗೆ ಆಹಾರ ವಿತರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿಯೂ ಅಗತ್ಯ ಇರುವವರಿಗೆ ಆಹಾರ ವಿತರಣೆ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಸುನಿಲ್, ನರೇಶ್, ಚಿನ್ನ, ಕೇನ್, ಶಿವು, ಪವನ್, ವೆಂಕಟೇಶ್, ಬಿ ವಿಷ್ಣು, ಟಿ ಮಹೇಂದ್ರ, ಟಿ ವೆಂಕಟೇಶ್, ಎನ್ ಶಿವು, ಯು ಉಮೇಶ್, ಬಿ ರಾಕೇಶ್, ಎಸ್ ವಿನೋದ್, ಪಿ ಪ್ರವೀಣ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೀನ್ಕಂದಿಲಿಂದ ಅಶೋಕ್ ಡಿಪೋವರೆಗಿನ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ, ಮನೆ ಕಳೆದುಕೊಂಡವರಿಗೆ ಮನೆ ನೀಡುವ ಭರವಸೆ. ಪೀನ್ಕಂದಿಲ್ ಅಶೋಕ್ ಡಿಪೋ ರಸ್ತೆಗೆ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಭೂಮಿ ಪೂಜೆ. ಅನ್ನದಾನ ಮಹಾದಾನ, ಬಸನಗೌಡ ರಗಲ್. ರಮೇಶ್ ಯಾದವರಿಂದ ಕುಷ್ಠರೋಗಿ ಕಾಲೋನಿ ನಿವಾಸಿಗಳಿಗೆ ಆಹಾರ ಕಿಟ್ ವಿತರಣೆ. ಬಡ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಕಾರ್ಯ ಶ್ಲಾಘನೀಯ, ರವಿ ಬೋಸರಾಜ್. ಆರ್ಯವೈಶ್ಯ ಸಮಾಜದಿಂದ ಆಶಾ ಕಾರ್ಯಕರ್ತೆಯರಿಗೆ ಆಹಾರ ಕಿಟ್ ವಿತರಣೆ. ಆಶಾ ಕಾರ್ಯಕರ್ತೆಯರಿಗೆ ಮನೆ ನಿರ್ಮಿಸುವುದಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಭರವಸೆ. ಜಿಲ್ಲೆಯಲ್ಲಿ ಕೊರೋನಾ ಇಳಿಕೆ, 119 ಜನರಲ್ಲಿ ಕೊರೋನಾ ಸೋಂಕು. ಪಂಡಿತ್ ತಾರಾನಾಥ 130ನೇ ಜಯಂತಿ, ತಾರಾನಾಥರು ಎಲ್ಲರಿಗೂ ಪ್ರೇರಣೆ, ಕೆ. ಶಾಂತಪ್ಪ. ಮತ್ತು ಸ್ನೂಕರ್ ಫೌಂಡೇಶನ್ನಿಂದ 1,000 ಬಿರಿಯಾನಿ ಪ್ಯಾಕೆಟ್ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
Lucky Infotech, Institute of Computer Training, Station Road, Balaji Complex, Raichur. SR Garments, classic collections for kids, women and men. Beside Vegetable Market, Cloth Bazaar, Raichur. कड़ाई चूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है। नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ.